ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ನಾವು ಒಂದು ಸಣ್ಣ ಅಧ್ಯಯನದ ವಿರಾಮ. ಎಲ್ಲರಿಗೂ ಪ್ರಶ್ನೆ ಮೂಡಿರಬಹುದು, ಯಾಕೆ ಹೀಗೆ ತೆಗೆದುಕೊಂಡಿದ್ದೇವೆ ಅಂತ. ಅದೊಂದು ಶಾಸ್ತ್ರದ ನಿಯಮ. ಒಂದು ಅಧ್ಯಯನ ವಿಚ್ಛೇದ ಇರಬೇಕು, ಒಂದು ಘಟ್ಟ ಮತ್ತು ಇನ್ನೊಂದು ಘಟ್ಟದ ನಡುವೆ ಅಂತ. ಅದೊಂದು ಸಂಪ್ರದಾಯ. ಘಟ್ಟದ ನಡುವೆ ಅಂದರೆ ಒಂದು ಮಹಾಘಟ್ಟ ಮುಗಿದಾಗ ನಾವೇನು ಮಾಡಬೇಕು, ಒಂದು ವಿಶ್ರಾಂತಿಯನ್ನು ಪಡೆಯಬೇಕು ಅಂತ. ಕಾರಣ ಏನು ಅಂದರೆ, ಇದು ಇಲ್ಲಿಗೆ ಮುಗೀತು ಮತ್ತೆ ಹೊಸ ವಿಷಯ ಶುರು ಆಗತ್ತೆ ಎನ್ನುವ ಸ್ಪಷ್ಟತೆಗಾಗಿ. ಹೀಗಾಗಿ ಅದನ್ನು ಮುಗಿಸಿದ್ದು. ವಸ್ತುತಃ ಸಂಪ್ರದಾಯದ ಪ್ರಕಾರ ನಾಳೆ ಶುರು ಮಾಡಬೇಕಿತ್ತು. ಇವತ್ತು ಇಲ್ಲಿಯೇ ಅಧ್ಯಯನ ವಿರಾಮವನ್ನು ಹೊಂದಿ ನಾಳೆ ಶುರು ಮಾಡಬೇಕಿತ್ತು. ಆದರೆ ಹಾಗೆ ಬೇಡ, ಯಾಕೆಂದರೆ ಇರುವ ಸಮಯ ಸ್ವಲ್ಪ ಅಂತ ಚಿಂತಿಸಿ ಸಂಪ್ರದಾಯವನ್ನು ಪಾಲನೆ ಮಾಡಿದ್ದು. ಮತ್ತು ಇದನ್ನು ಬೇರೆ ರೀತಿಯಾಗಿಯೂ ಪರಿವರ್ತಿಸಿತ್ತು. ಮುಖ್ಯವಾಗಿ ಅಧ್ಯಯನದ ವಿರತಿಯ ಉದ್ದೇಶ ಏನು? 1ನೇ ಸ್ಕಂದದಲ್ಲಿ ಇಷ್ಟು ಮುಗಿಯಿತು, 2ನೇ ಸ್ಕಂದದಲ್ಲಿ ಇದು ಶುರು ಆಗತ್ತೆ ಅಂತ. ಅದರಿಂದ ನಾವು 1ನೇ ಸ್ಕಂದದ ಚಿಂತನೆಯನ್ನು ಮುಗಿಸಿ ಈಗ 2ನೇ ಸ್ಕಂದದ ಒಂದು ಚಿಂತನೆಯಲ್ಲಿ ತೊಡಗ್ತಾ ಇದ್ದೇವೆ. 2ನೇ ಸ್ಕಂದದ ಶುರು ಹೀಗಾಗತ್ತೆ. ಶ್ರೀ ಶುಕೌವಾಚ ವರೀಯಾನ್ ಏಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಪ್ಪರಃ. ಶುಕಾಚಾರ್ಯರು ಮೊದಲು ಒಳ್ಳೆ ಪ್ರಶ್ನೆ ಕೇಳಿದ ಪರೀಕ್ಷಿತ್ ರಾಜನನ್ನು ಹೊಗಳಿ ಒಂದು ಮಾತಾಡ್ತಾ ಇದ್ದಾರೆ. ಪರೀಕ್ಷಿತ್ ರಾಜ, ವರೀಯಾನ್ ಏಷತೆ ಪ್ರಶ್ನಃ, ನಿನ್ನ ಈ ಪ್ರಶ್ನೆ ಏನಿದೆ ಅದು ವರೀಯಾನ್, ಬಹಳ ಶ್ರೇಷ್ಠವಾದದ್ದು. ಕೃತಃ, ಯಾಕೆ? ಲೋಕಹಿತಂ, ಲೋಕದ ಒಳಿತಿಗಾಗಿ ನೀನು ಈ ಪ್ರಶ್ನೆಯನ್ನು ಮಾಡಿದ್ದೀಯಾ. ಪರೀಕ್ಷಿತ್ ರಾಜನಿಗೆ ಮೊದಲೇ ಸಿದ್ಧ ಇತ್ತು ಅಂತ ಹೇಳೋದಲ್ಲ, ಅವನು ಕೇಳಿದ್ದ, ಅವನು ಮತ್ತೆ ನೋಡಿದ್ದ ಧೃತರಾಷ್ಟ್ರ ಯಾವ ರೀತಿ ಉತ್ಕ್ರಾಂತಿಯನ್ನು ಹೊಂದಿದ, ಹಾಗೆಯೇ ತನ್ನ ದೊಡ್ಡಪ್ಪ ಯಾವ ರೀತಿ ಉತ್ಕ್ರಾಂತಿಯನ್ನು ಹೊಂದಿದ ಅಂತ ಅನ್ನೋದನ್ನೆಲ್ಲ ನೋಡಿದ. ದೊಡ್ಡಪ್ಪ ಉತ್ಕ್ರಾಂತಿಯನ್ನು ಹೊಂದಿದಾಗ ಅವನಿಗೆ ಸರಿಸುಮಾರು 18 ವಯಸ್ಸು. ಧೃತರಾಷ್ಟ್ರ ಉತ್ಕ್ರಾಂತಿಯನ್ನು ಹೊಂದಿದಾಗ 18 ವಯಸ್ಸು. ಅವನ 36ನೇ ವಯಸ್ಸಿನಲ್ಲಿ ಉತ್ಕ್ರಾಂತಿಯನ್ನು ಹೊಂದಿದ್ದು ಯಾರು? ಯುಧಿಷ್ಠಿರ. ಹೀಗೆ ಇಬ್ಬರನ್ನು ನೋಡಿದ್ದಾನೆ.
ಇನ್ನು ಭೀಷ್ಮಾಚಾರ್ಯರನ್ನು ಅವನು ನೋಡಿಲ್ಲ, ಕೇಳಿದ್ದಾನೆ. ಈ 3 ಜನರನ್ನು ಅವನು ಕೇಳಿದ್ದಾನೆ. ಆದರೆ ಶುಕಾಚಾರ್ಯರಿಂದ ಉಪದೇಶ ಆಗಬೇಕು ಅಂತ ದೇವರ ಸಂಕಲ್ಪ, ಅದರಿಂದ ಕೇಳಿದ್ದಾನೆ. ಆದರೆ ಇದು ಬೇರೆಯವ್ರ ತರಹ ಅಲ್ಲ. ವರೀಯಾನ್ ಏತತೆ ಪ್ರಶ್ನಃ ಕೃತೋ ಲೋಕಹಿತಂ, ಲೋಕ ಹಿತವಾದದ್ದು ಇದು. ಯಾಕೆ ಅಂತ ಹೇಳಿದ್ರೆ, ಜಗತ್ತು ಎಲ್ಲ ಕೇಳುತ್ತೆ. ಜಗತ್ತೆಲ್ಲ ಹೇಗೆ ಕೇಳುತ್ತೆ? ಅಲ್ಲಿ ಬಂದ ಎಲ್ಲ ಋಷಿಗಳು ಇದ್ದಾರೆ. ಆ ಋಷಿಗಳು ಎಲ್ಲರಿಗೂ ಅದನ್ನು ಹರಡುತ್ತಾರೆ. ಅದರಿಂದ ತನ್ಮೂಲಕ ಲೋಕಹಿತ ಆಗುತ್ತೆ. ವರೀಯಾನ್ ಏಷತೆ ಪ್ರಶ್ನಃ ಕೃತೋ ಲೋಕಹಿತ ನೃಪ ಆತ್ಮವಿತ್ ಸಮ್ಮತಃ. ದೇವರನ್ನು ತಿಳಿದವರಿಗೆ ಇದು ಬಹಳ ಪ್ರಿಯ, ಸಮ್ಮತ. ಶ್ರೋತವ್ಯಾದಿಷು ಯಪ್ಪರಃ. ನಮಗೆ ಇದರ ಅನ್ವಯ ಗೊತ್ತಾಗೋದಿಲ್ಲ. ಮಧ್ವಾಚಾರ್ಯರು ಇದರ ಅನ್ವಯವನ್ನು ತಾತ್ಪರ್ಯದಲ್ಲಿ ಹೇಳಿದ್ರು. ಶ್ರೋತವ್ಯಾದಿಷು ಯಪ್ಪರ ಇತಿ ಪ್ರಶ್ನಃ ಆತ್ಮವಿತ್ ಸಮ್ಮತಃ ಅಂತ. ಕೇಳಲೇಬೇಕಾದ ವಸ್ತುಗಳಲ್ಲಿ ಯಾವುದು ಮಿಗಿಲು ಅನ್ನೋದು ಪ್ರಶ್ನೆ. ಅದು ಆತ್ಮವಿತ್ ಸಮ್ಮತಃ ಅಂತ. ಅದು ಶ್ಲೋಕದಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಆಚಾರ್ಯರು ಅಷ್ಟು ಮಾತ್ರ, ಶ್ರೋತವ್ಯಾದಿಷು ಯಪ್ಪರ ಇತಿ ಅಷ್ಟೇ ತಾತ್ಪರ್ಯ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇ ಚ ಗೃಹಮೇಧಿನಾಂ ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ಥೇ ಹಯಾ ರಾಜನ್ ಕುಡುಂಬಭರಣೇನ ವಾ ದೇಹಾಪತ್ಯ ಕಳತ್ರಾದಿಷು ಆತ್ಮದೈನ್ಯೇಷು ಅಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಇದು ಶ್ಲೋಕ. ಈ 3 ಶ್ಲೋಕಗಳಿಗೆ ಒಟ್ಟಿಗೆ ಅನ್ವಯ ಇದೆ ಅಂತ ಎಲ್ಲರ ಅಭಿಪ್ರಾಯ. ಈ 3 ಶ್ಲೋಕ ಏನು ಅರ್ಥ ಹೇಳುತ್ತೆ ಅಂತ ನೋಡೋಣ. ಅಲ್ಲಿ ಆಚಾರ್ಯರ ತಾತ್ಪರ್ಯ ಏನಿದೆ ಅಂತ ಆಮೇಲೆ ನೋಡೋಣ. ಮೊದಲು ಈ ಶ್ಲೋಕದ ನೇರ ಅರ್ಥವನ್ನು ಹೇಳ್ತೇನೆ, ನಮಗೆ ಹೇಗಾಗತ್ತೆ. ರಾಜೇಂದ್ರ, ಓ ರಾಜರಲ್ಲಿ ಉತ್ತಮನೇ, ಶ್ರೋತವ್ಯಾದೀನಿ ಸಹಸ್ರಶಃ ಸಂತಿ, ಕೇಳಬೇಕಾದ ವಿಷಯ ಸಾವಿರಾರು ಇದೆ. ಅಪಶ್ಯತಾಂ ಆತ್ಮತತ್ವಂ, ಆತ್ಮತತ್ವವನ್ನು ಯಾರು ಕಾಣುವುದಿಲ್ಲ ಅವರ ಅರ್ಧ ಆಯುಷ್ಯ ರಾತ್ರಿಯೆಲ್ಲ ನಿದ್ರೆಯಲ್ಲಿ ಕಳೆದು ಹೋಗ್ತದೆ. ಗೃಹೇತು ಗೃಹಮೇಧಿನಾಂ, ಗೃಹಸ್ಥರು ಯಾರಿದ್ದಾರೆ, ಓಹೋ ಈ ರೀತಿ ರಾತ್ರಿ ಮಲಗುತ್ತಾ ಇದ್ದರೆ ಸನ್ಯಾಸಿಗಳು ಕಣ್ಣು ಕಾಣುತ್ತೆ ಅಂತನೋ, ಬ್ರಹ್ಮಚಾರಿಗಳಿಗೆ ಕಣ್ಣು ಕಾಣುತ್ತೆ ಅಂತನೋ ಅಲ್ಲ, ಎಲ್ಲರಿಗೂ ಒಂದೇ ಇದು. ನಿದ್ರಯಾ ಹ್ರಿಯತೆ ನಕ್ತಂ, ಇರುಳು ನಿದ್ರೆಯಿಂದ ಬರಿದಾಗುತ್ತದೆ. ವ್ಯವಾಯೇನ ನವಂ ವಯಃ, ಯೌವನವೋ ಸಂಭೋಗದಿಂದ ವ್ಯರ್ಥವಾಗ್ತದೆ. ದಿವಾಚ ಅರ್ಥೇ ಹಯಾ ರಾಜನ್, ಬೆಳಗ್ಗೆ ಕುಟುಂಬಕ್ಕೆ ಅಗತ್ಯವಾದದ್ದನ್ನು ಗಳಿಸಬೇಕು. ಕುಟುಂಬ ಭರಣೇನವ, ಕುಟುಂಬವನ್ನು ಪೋಷಿಸಬೇಕು. ದೇಹಾಪತ್ಯ ಕಳತ್ರಾದಿಷು ಆತ್ಮದೈನ್ಯೇಷು ಅಸತ್ಸ್ವಪಿ, ದೇಹ ಅಪತ್ಯ ಅಂದರೆ ಮಗು ಅಥವಾ ಮಕ್ಕಳು, ಕಳತ್ರ ಅಂದರೆ ಹೆಂಡತಿ, ಇವೇ ಮೊದಲಾದ ಆತ್ಮದೈನ್ಯ ಅಸತ್ ಇಲ್ಲ ಅಂತ ಹೇಳ್ತಾರೆ. ಇದ್ಯಾವುದೂ ಇಲ್ಲ ಇದರಲ್ಲಿ. ತೇಷು ಪ್ರಸಕ್ತ, ಅದರಲ್ಲಿ ತೊಡಗಿ ನಿಧನಂ ಯಾತಿ, ಕಡೆಗೊಮ್ಮೆ ಸತ್ತು ಹೋಗ್ತಾನೆ. ಸತ್ತು ಹೋಗೋದು ಎಲ್ಲರೂ ಸಾಯ್ತಾರೆ. ಪಶ್ಯನ್ನಪಿ ನ ಪಶ್ಯತಿ, ಕಂಡರೂ ಕಾಣಲಾರ.
ಏನು ಹೀಗಂದ್ರೆ? ಅದಕ್ಕೆ ಮಧ್ವಾಚಾರ್ಯರು ಇದ್ರ ಮೇಲೆ ಅನೇಕ ಪ್ರಶ್ನೆಗಳು ಬರಲ್ವೇ? ಹಾಗಾದರೆ ಕುಟುಂಬ ಭರಣವನ್ನು ಮಾಡಬಾರದು ಅಂತಾನೆ, ಅವರವರ ವೃತ್ತಿಯನ್ನು ಅವರವರು ಮಾಡಬೇಕು ಅಂತ ಹೇಳಿ ಎಲ್ಲ ಶಾಸ್ತ್ರಗಳು ಹೇಳ್ತವೆ. ಇವರ ಪ್ರಕಾರ ದುಡಿಯೋದು ತಪ್ಪು ಅಂತ, ಆದರೆ ಅದು ಇನ್ನೊಂದು ಶಾಸ್ತ್ರಕ್ಕೆ ವಿರುದ್ಧ. ಅವರವರ ಕರ್ತವ್ಯವನ್ನು ಮಾಡಬೇಕು, ಆಮೇಲೆ ಅದು ದೇವರ ಪೂಜೆ ಅಂತ ಆಮೇಲೆ ಚಿಂತನೆ ಮಾಡಿ, ಅದರ ಬಗ್ಗೆ ಅಡ್ಡಿ ಇಲ್ಲ. ಆದರೆ ದುಡಿದೇ ಇರಲಿಕ್ಕಾಗ್ತದೆಯೇ? ದುಡಿದೇ ಇದ್ದರೆ ಸೋಮಾರಿ. ಮೋಘಮನ್ನಂ ವಿಂದತೆ ಅಪ್ರಚೇತಾ ಅಂತ ಹೇಳಿ ಅದೇ ಸೋಮಾರಿಗಳನ್ನು ಅದೇ ವೇದ ಬೈಯುತ್ತೆ. ಅವನ ಕರ್ತವ್ಯವನ್ನು ಮಾಡದೇ ಉಂಡರೆ ಅವನು ಮೋಘಮನ್ನಂ ವಿಂದತೆ, ಅವನು ಊಟ ಮಾಡೋದು ವೇಸ್ಟು. ಅಂದರೆ ಕರ್ತವ್ಯ ಮಾಡಬೇಕು. ಕರ್ತವ್ಯ ಏನು? ನಮ್ಮ ತಂದೆ ತಾಯಿಗಳನ್ನ ನೋಡಿಕೊಳ್ಳೋದು, ಹೆಂಡತಿಯನ್ನು ನೋಡಿಕೊಳ್ಳೋದು, ಹೆತ್ತ ಮಕ್ಕಳನ್ನು ನೋಡ್ಕೊಳ್ಳೋದು, ಇವೆಲ್ಲ ಮಾಡಲೇಬೇಕು. ಯಾಕೆಂದರೆ ನಾವು ಕಾಮ ಅಂತ ಒಂದು ಇಟ್ಟುಕೊಂಡು ಮದುವೆ ಆಗಿ ಅಥವಾ ಈ ದೇಹ ಅಂತ ಅನ್ನೋದನ್ನು ಪಡೆದ ಮೇಲೆ ಅನಿವಾರ್ಯ. ದೇಹ ತಂದೆ ತಾಯಿಗಳು ಕೊಟ್ಬಿಟ್ಟಿದ್ದಾರೆ, ಆ ದೇಹವನ್ನು ಬಿಸಾಡಲಿಕ್ಕೂ ಬರಲ್ಲ. ಬಿಸಾಡಿದ್ರೆ ದೈವ ಹೇಳನ, ಸಾಧನೆಗೆ ಅಂತ ಕೊಟ್ಟ ದೇಹವನ್ನು ತೆಗೆದು ಆಚೆ ಎಸೆಯೋದು ಬೇಡ ನಮಗೆ. ಸರಿ, ನಾನು ಈ ದೇಹ ನನಗೆ ಬೇಕು, ಆದರೆ ಇದನ್ನು ಕೊಟ್ಟ ತಂದೆ ತಾಯಿಗಳಿಗೆ ಮಿನಿಮಮ್ ಉಪಕಾರವನ್ನು ಮಾಡೋಲ್ಲ ಅಂತಂದರೆ ಅದು ದ್ರೋಹ. ಏನು ಮಾಡೋದು? ದುಡಿಲೇಬೇಕು. ಆಮೇಲೆ ಈ ಶ್ಲೋಕದ ಅನ್ವಯ ಏನ್ರಿ ಇದು? ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಗೃಹಸ್ಥರಿಗೆ ಮಾತ್ರ ಆತ್ಮತತ್ವ ಕಾಣೋದಿಲ್ವಾ? ಸನ್ಯಾಸ ತೆಗೆದುಕೊಂಡು ಕೂಡಲೇ ಕಂಡುಬಿಡುತ್ತೋ? ಈಗೆಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು ಅಪಶ್ಯತಾಂ ನಿದ್ರಯ ಅಂದರು. ಅಷ್ಟೇ ಆಚಾರ್ಯರ ಭಾಷ್ಯ. ಇಷ್ಟಕ್ಕೆಲ್ಲ ಉತ್ತರ ಒಂದೇ, ಏನು? ಅಪಶ್ಯತಾಂ ನಿದ್ರಯ ಅಂದರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕದನ್ನು ಈಗ ನೋಡೋಣ. ರಾಜೇಂದ್ರ, ಈಗ ಈ ಆಚಾರ್ಯರು ಹೇಳಿದ ಮೇಲೆ ಈ ಶ್ಲೋಕ ಹೇಗೆ ಅರ್ಥ ಆಗತ್ತೆ ಅಂತ. ರಾಜೇಂದ್ರ, ಓ ರಾಜರಲ್ಲಿ ಶ್ರೇಷ್ಠನಾದವನೇ, ಶ್ರೋತವ್ಯಾನಿ, ಕೇಳಬೇಕಾದದ್ದು ಸಹಸ್ರಚಃ ಸಂತೆ, ಸಾವಿರಾರಿದೆ. ನೃಣಾಂ ಸಂತಿ ಸಹಸ್ರಚಃ, ಆದರೆ ಆತ್ಮತತ್ವವನ್ನು ಅರಿಯದವರಿಗೆ ಸಾವಿರಾರು ಕೇಳಿಯೂ ಪ್ರಯೋಜನ ಇಲ್ಲ. ಏಕೆಂದರೆ ಎಲ್ಲವನ್ನು ಕೇಳಬೇಕಾಗಿರೋದೇ ಆತ್ಮತತ್ವವನ್ನು ತಿಳಿಯುವುದರ ಸಲುವಾಗಿ. ನಮ್ಮನ್ನು ನಾವು ತಿಳಿದುಕೊಳ್ಳಿಕ್ಕೆ ಆಗಲ್ಲ, ಊರಿದ್ದೆಲ್ಲ ತಿಳ್ಕೊತೇವೆ ಅಂದರೆ ಏನು? ಅಲೆಕ್ಸಿಸ್ ಕರೆಲ್ ಹೇಳಲ್ವೇ, ಮನುಷ್ಯ ಹೇಗೆ ಅಂದ್ಕೊಂಡಿದ್ದಾನೆ ಅಂತಂದರೆ, ನಮಗೆ ವಿ ಹ್ಯಾವ್ ಗೇನ್ ಮಾಸ್ಟರ್ ಇನ್ ಆಲ್ ಥಿಂಗ್ಸ್. ಜಗತ್ತಿನಲ್ಲಿರುವ ಎಲ್ಲದರ ಬಗ್ಗೆ ನಮಗೆ ಗೊತ್ತು, ವಿತೌಟ್ ಅವರ್ ಸೆಲ್ಫ್ಸ್ ಅಂತ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ತಿಳ್ಕೊಳ್ಬೇಕಾಗಿರೋದೇ ಅದನ್ನು. ಯಾಕೆಂದರೆ ನನಗೆ ನಾನು ಬಹಳ ಮುಖ್ಯ, ಎಲ್ಲರಿಗೂ ಅವರವರ ನಾನು ಬಹಳ ಮುಖ್ಯ. ಅದನ್ನೇ ತಿಳ್ಕೊಳ್ಳದೆ ಊರೆಲ್ಲ ತಿಳ್ಕೊತೇವೆ, ಏನು? ಅಪಶ್ಯತಾಂ ಆತ್ಮತತ್ವಂ ದಿವಾಚ ಅರ್ಥೇಹಯ ನಿದ್ರಯ ಹ್ರಿಯತೆ ನಕ್ತಂ. ಈಗ ದುಡಿಯಬೇಕು. ದುಡಿಯೋದು ಯಾಕಾಗಿ? ಆತ್ಮತತ್ವವನ್ನು ತಿಳಿದುಕೊಳ್ಳುವ ವಿದ್ಯೆಯ ಸಲುವಾಗಿ. ದುಡಿಯೋದು ಹಣಕ್ಕಾಗಿ. ಹಣ ಎರಡು ರೀತಿ, ಒಂದು ಮಾನುಷವಾದ ಹಣ, ಇನ್ನೊಂದು ದೈವಿಕವಾದ ಹಣ. ಮಾನುಷವಾದ ಹಣ ಯಾವುದು? ಬಂಗಾರ ಇತ್ಯಾದಿಗಳೆಲ್ಲ ಮಾನುಷವಾದ ಹಣ. ದೈವಿಕವಾದ ಹಣ ಯಾವುದು? ವಿದ್ಯೆ. ಈ ಹಣದಿಂದ, ಅಂದರೆ ಮಾನುಷವಾದ ಹಣದಿಂದ ದೈವಿಕವಾದ ವಿದ್ಯೆಯನ್ನು ನಾವು ಪಡ್ಕೋಬೇಕು. ಅಂದರೆ ಆತ್ಮತತ್ವವನ್ನು ಪಡೆಯೋದಕ್ಕಾಗಿ ನಾವೇನು ಮಾಡಬೇಕು? ಪ್ರಯತ್ನ ಪಡಬೇಕು. ಆತ್ಮತತ್ವವನ್ನು ತಿಳ್ಕೊಳ್ಳಿಲ್ಲ ಅಂದರೆ
ಇಡೀ ಬೆಳಗು ವ್ಯರ್ಥ. ಹಾಗರ್ಥ ಅಂದರು ಆಚಾರ. ಲೋಕದ ದೈನಂದಿನ ರೀತಿಯನ್ನೇ ಧಿಕ್ಕರಿಸಲಿಲ್ಲ. ಅದು ಆ ರೀತಿ ಧಿಕ್ಕರಿಸೋದ್ರೊಳ ಅರ್ಥವೂ ಇಲ್ಲ, ಹಿಪ್ಪಿಗಳಾಗ್ಬಿಡ್ಬೇಕಷ್ಟೆ. ಭಾಗವತದ ಈ ಮೇಲುನೋಟದ ಮಾತನ್ನು ಕೇಳಿದ್ರೆ ಹಿಪ್ಪಿಗಳಾಗ್ಬಿಡ್ಬೇಕು. ಹಾಗಲ್ಲ ಅಂತಾರೆ. ಹೀಗಾಗಿ ಅಪಶ್ಯತಾಂ ಆತ್ಮತತ್ವಂ ನಿದ್ರಯ ದಿವಾ ಇದು ರಾತ್ರಿ ಹೀಯತೆ. ದುಡಿದದ್ದು ಸಫಲ ಆಗಲಿಲ್ಲ ಅಂದರೆ ಆ ದುಡಿಮೆ ವ್ಯರ್ಥ ಆಯಿತು ಅಷ್ಟೆ. ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂಬಯ. ಯಾಕೆಂದರೆ ಪಾಂಡವರು ನಿದ್ರೆ ಮಾಡ್ತಾ ಇರಲಿಲ್ವ? ಹಾಗಾದರೆ ಅವರ ರಾತ್ರಿಗಳು ವ್ಯರ್ಥವಾಗಲಿಲ್ವೇ? ಅವರು ದ್ರೌಪದಿಯಲ್ಲಿ ಮಕ್ಕಳನ್ನು ಹುಟ್ಟಿಸ್ಲಿಲ್ವೇ? ಅವರ ಯೌವನ ವ್ಯರ್ಥ ಆಯಿತೋ? ಎಲ್ಲರನ್ನ ನಿರಾಕರಣೆ ಮಾಡಿಬಿಟ್ರೆ ಗತಿ ಏನು? ಎಲ್ಲರದ್ದೂ ಕೂಡ ಲೋಕದಲ್ಲಿ ಬದುಕು ಅಂತ ಅನ್ನೋದೊಂದು ಇರುತ್ತಲ್ವೇ? ಲೋಕದಲ್ಲಿ ಬದುಕನ್ನು ಬೇಡ ಅನ್ನಲಿಲ್ಲ, ಲೋಕದ ಬದುಕಿನಲ್ಲಿ ಸಾರವನ್ನು ಪಡ್ಕೋ ಅಂದರು ಅಷ್ಟೇ. ಮೊನ್ನೆ ಒಂದು ಒಳ್ಳೆಯ ಅಂಶ ಇತ್ತು. ನಮ್ಮ ಗುರುಗಳ ಉಪನ್ಯಾಸದ ಹಿನ್ನೆಲೆಯನ್ನು ಹೇಳುವಾಗ ಒಬ್ಬರು ಹೇಳಿದ್ರು, ಈ ಮಾಧ್ವ ಪಂಡಿತರ ಹತ್ರ ಹೋದರೆ ಒಂದು ವೈರಾಗ್ಯ ಬಂದ್ಬಿಡುತ್ತೆ. ಕಡೆಗೆ ದೇವರ ಪ್ರಾಥಮಿಕ ಸ್ಟೇಜಲ್ಲಿರೋರಿಗೆ ಹೇಳಲೇಬಾರದು. ಒಂದು ಅಪಾರ್ಥ ಆಗತ್ತೆ, ಒಂದು ಅನರ್ಥ ಆಗುತ್ತೆ. ಮೊದಲು ಶಾಸ್ತ್ರದ ರಾಮಾಯಣ ಮಹಾಭಾರತ ಇತ್ಯಾದಿಗಳನ್ನು ಪರಿಚಯ ಮಾಡಿಸಿ ಮನಸ್ಸು ಚೆನ್ನಾಗಿ ಬೆಳೆದ ಮೇಲೆ ಜೀವಕರ್ತೃತ್ವವಾದವನ್ನು ಹೇಳಬೇಕು. ಕಡೆಯಲ್ಲಿ ಇವರು ಮಾತೂರು ಎತ್ಕೋತಾನೇ ಜೀವಕರ್ತೃತ್ವವಾದ, ಇನ್ನೇನಿಲ್ವೇ ಇಲ್ಲ. ಅದಕ್ಕೆ ದೇವರು ಮಾಡಿಸಿದ್ರು ಓದ್ತೀನಿ ಅಂತ ಸುಮ್ಮನಾಗ್ಬಿಡ್ತಾರೆ. ದೇವರು ಓದಿಸಿದ್ರೆ ಓದ್ತೀನಿ ಅಂತ, ಅವನೇನು ಬಂದು ಕಿವಿ ಹಿಡ್ಕೊಂಡು ಓದಿಸಲ್ಲ, ಇವರು ಓದಲ್ಲ. ಇದು ಎಲ್ಲ ಹುಚ್ಚುತನಗಳು. ಮತ್ತು ಅವರು ಅದನ್ನು ಅನುಭವಿಸಿರಲ್ಲ, ಸಮಗ್ರ ಚಿಂತನೆಯನ್ನು ಮಾಡಿ ಬಂದಿರೋಲ್ಲ. ಈ ಎಲ್ಲ ಸಮಸ್ಯೆಗಳಿದೆ. ಅದರಿಂದ ನಮಗೆ ಇದೆಲ್ಲ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ನೋಡಪ್ಪ, ಆತ್ಮತತ್ವವನ್ನು ತಿಳಿದುಕೊಳ್ಳೋದು ಜೀವನದ ಸಾರ. ಅದನ್ನು ಮಾಡದೆ ಯಾವ ಕೆಲಸ ಮಾಡಿದ್ರೂ ಅದು ವ್ಯರ್ಥ. ಅದು ಭಾಗವತದ ಸ್ಪಿರಿಟ್ ಅಂದರು ಆಚಾರ್ಯರು. ಅಪಶ್ಯತಾಂ ಆತ್ಮತತ್ವಂ ನಿದ್ರಯಾ ಹ್ರಿಯತೆ ನಕ್ತಂ. ದೇವತೆಗಳು ಕೂಡ ಈ ಲೋಕಕ್ಕೆ ಬಂದಾಗ ಈ ದೇಹವನ್ನು ಪಡೆದ ಮೇಲೆ ನಿದ್ರೆ ಮಾಡಲೇಬೇಕು. ದೇವತೆಗಳಿಗೆ ನಿದ್ರೆ ಇಲ್ಲ. ಆದಿತ್ಯಾರುಭವ ಅಸ್ವಪ್ನಾ, ನಿದ್ರೆ ಇರದವರು ದೇವತೆಗಳು. ಅಂಥವರು ಕೂಡ ಈ ಭೂಮಿಗೆ ಬಂದರೆ ನಿದ್ರೆ ಮಾಡಲೇಬೇಕು. ಯಾಕೆಂದರೆ ಅವ್ರ ದೇಹ ಅದನ್ನು ಅಪೇಕ್ಷೆ ಪಡುತ್ತೆ. ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂವಯ. ದೇವತೆಗಳ ಸಂಭೋಗ ಎಂಥದ್ದದು, ಮಹಾದ್ಭುತವಾದದ್ದು. ಅದು ವ್ಯರ್ಥ ಅಲ್ಲ. ಯಾಕೆಂದರೆ ಅವರಿಗೆ ಸೈಮಲ್ಟೇನಿಯಸ್ಲಿ ಅಧ್ಯಾತ್ಮ ಸಾಧನೆಯೂ ಆಗ್ತಾ ಇರುತ್ತೆ, ಇಂದ್ರಿಯ ಸುಖವೂ ಸಿಗ್ತಾ ಇರುತ್ತೆ. ಆ ದೇವತೆಗಳ ದಾಂಪತ್ಯ ಅನ್ನೋದು ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ. ಒಂದು ಉದಾಹರಣೆ, ಉಷೆ ನಾಮಾಭಿಮಾನಿನಿ. ಅಶ್ವದೇವತೆಗಳು ದಿಕ್ಕುಗಳಿಗೆ ಅಭಿಮಾನಿಗಳು, ಶ್ರೋತ್ರಕ್ಕೂ ಅಭಿಮಾನಿ. ಬಾಯಿಂದ ಹೊರಟ ಮಾತು ಕಿವಿಯನ್ನು ಮುಟ್ಟಿ ತಟ್ಟಿದರೆ ಬೋಧ ಅನ್ನುವ ಜನನ ಆಗತ್ತೆ. ಹೆಸರಿಡಿದು ಕರೆದ್ರೆ ರಾಮ ಅಂತ ಕರೆದ್ರೆ ಅವನಿಗೆ ನನ್ನನ್ನು ಕರೀತಾ ಇದ್ದಾರೆ ಅಂತ ಒಂದು ಪ್ರಜ್ಞೆ ಹುಟ್ಟುತ್ತೆ. ಅವರ ದಾಂಪತ್ಯ ಅನ್ನೋದು ಇಲ್ಲೂ ಹೇಗೆ ಪರಿಣಾಮಕಾರಿಯಾಗತ್ತೆ ಅಂತ. ಇನ್ನು ಭೂಮಿಗೆ ಬಂದ್ರಂತೂ ಇದ್ದೇ ಇದೆ. ಅದರಿಂದ ಈ ಮನುಷ್ಯನ ಬೇಸಿಕ್ ನೀಡ್ಸ್ ಅಂತ ಏನಿದೆ ಅದನ್ನು ಭಾಗವತ ಬೈತಾ ಇರೋದಲ್ಲ.
ಅದನ್ನು ಭಾಗವತ ಬೈತಾ ಇರೋದಲ್ಲ. ನಮ್ಮ ಸಂದೀಪ್ ಅವರು ಬಹಳ ಮೊದಲು ಪರಿಚಯ ಆದಾಗ ಒಂದು ಮಾತಾಡ್ತಾ ಇದ್ರು. ಅಲ್ಲ, ಈ ಮಾಧ್ವ ವಿದ್ವಾಂಸರು, ಅವ್ರು ಮಾಧ್ವ ವಿದ್ವಾಂಸರು ಅಂತಿರಲಿಲ್ಲ ಪಾಪ, ವಿದ್ವಾಂಸರು ಎಲ್ಲವೂ ಕೂಡ ಹೇಯ ಅನ್ನೋ ಹಾಗೆ ಮಾತನಾಡಿ ಬಿಡ್ತಾರೆ, ಅದನ್ನು ಹೆಂಗೆ ಅರ್ಥೈಸಿಕೊಳ್ಳೋದು? ನಾನು ಹೇಳಿದೆ, ನೀವು ಇನ್ನೂ ಯೋಚನೆ ಮಾಡಿಲ್ವಾ? ಏನು, ಅವರು ಉಪನ್ಯಾಸ ಮಾಡಿ ಮತ್ತೆ ಅದಕ್ಕೆ ತೊಡಗೋದು. ಬೇಸಿಕ್ ನೀಡ್ಸನ್ನು ಅವರು ಪರಿಹಾರ ಮಾಡ್ಕೊಳ್ಬೇಕು, ಜನರಿಂದ ಪಡಿತಾರೆ ತಾನವರು. ಅವರು ಬೇಸಿಕ್ ನೀಡ್ಸನ್ನು ಬೈದು ಅವರು ಬೇಸಿಕ್ ನೀಡ್ಸನ್ನು ಸರಿ ಮಾಡ್ಕೊಳ್ತಾರೆ. ಇದು ಎಂಥ ನ್ಯಾಯ ಇದು? ಇದಕ್ಕಿಂತ ದಡ್ಡತನ ಅಲ್ವೇ? ಇದಕ್ಕಿಂತ ದಡ್ಡತನ ಬೇರೊಂದು ಬೇಕೇ? ಪಾಪ ಅವ್ರಿಗೆ ಗೊತ್ತಿರಲ್ಲ ಬೇಸಿಕ್ ನೀಡ್ಸು ಈಡೇರಿಸ್ಕೊಳ್ಳೋದು ಪಾಪ ಅಂತ ಜನರಿಗೆ ಗೊತ್ತಿರಲ್ಲ. ಇವರು ಅದನ್ನು ಬೈದುಬಿಟ್ಟು ಇವ್ರು ಬೇಸಿಕ್ ನೀಡ್ಸನ್ನು ಪರಿಹಾರ ಮಾಡ್ಕೋತಾರೆ. ಅದರಿಂದಾಗಿ ಆಚಾರ್ಯರು ಬರೆದ ಮೇಲೂ ಕೂಡ ಅರಿವಾಗದೇ ಇರೋದು ನಮ್ಮ ದುರಂತ. ಹಾಗೆ ಮಾಡಬಾರದು. ಹೊರಗಡೆಯದ್ದೆಲ್ಲವೂ ಹೇಯ ಅಂತನ್ನುವ ಭಾವನೆ ಮೂಡಿಸಬಾರದು. 2, ಆಚಾರ್ಯರು ಆ ರೀತಿ ಹೇಳಲಿಲ್ಲ, ಭಾಗವತ ಮಹಾಭಾರತಾದಿಗಳು ಆ ರೀತಿ ಹೇಳಲಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಹಾಗೆ ಅನಿಸಿಲ್ಲ. ನನಗೆ ಹಾಗೆ ಅನ್ನಿಸ್ತೇ ಹೋದರೆ ನಿಮಗೆ ಹೆಂಗ್ರಿ ಹೇಳೋದು? ನನಗೇ ಹಾಗನ್ಸಿಲ್ಲ, ನಿಮಗೆ ಹೆಂಗೆ ಹೇಳಲಿ ನಾನು? ನನಗಿದು ಯಾವುದು ಅಸಂಗತ ಅಸತ್ ಅಂತ ಅನಿಸಿಲ್ಲ. ಹಾಗೆ ಹೇಳಬಾರ್ದು. ಅದರಿಂದ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಇದನ್ನು ಅನ್ವಯಿಸಬೇಕು ಅಂತ. ಅವರು ಹೇಳಿದ್ದಿಷ್ಟೇ, ಅಪಶ್ಯತಾಂ ನಿದ್ರಯ ಅಂದರು. ನಿದ್ರಯ ಅಪಶ್ಯತಾಂ ಅಂತ ಆಗಲ್ಲ, ನಿದ್ರೆಯಿಂದ ಕಾಣದವರು ಅಂತನೂ ಆಗಲ್ಲ, ನಿದ್ರೆಯಿಂದ ಕಾಣುವವರು ಅಂತ ಯಾರಿದ್ದಾರೇನು? ಇಲ್ಲ. ಅದಕ್ಕೆ ಆಚಾರ್ಯರು ನಿದ್ರಯ ಅಪಶ್ಯತಾಂ ಅನ್ನಲಿಲ್ಲ, ಅಪಶ್ಯತಾಂ ನಿದ್ರಯ. ಅದರಿಂದ ಬೇಸಿಕ್ ನೀಡ್ಸು ಅದನ್ನು ಪೂರೈಸುವಂತಹ ಲೈಫ್, ಅದನ್ನು ಒಳಗೊಂಡ ಲೈಫ್, ಅದನ್ನು ಬೈಲಿಲ್ಲ ಆಚಾರ್ಯರು. ಭಾಗವತದಲ್ಲಿ ಬೈಲಿಲ್ಲ. ಜೊತೆಗೆ ಇಲ್ಲಿ ಬಾಳುವ ಜೊತೆಗೆ ಅಲ್ಲಿಯೂ ಬಾಳಬೇಕು. ಇಲ್ಲಿ ಬಾಳು ಪಕ್ವ ಆದಮೇಲೆ ಬೇಕಾದ್ರೆ ಇದನ್ನು ಬಿಡು, ಅವಧೂತನಾಗು. ಅವಧೂತನಾಗಲಿಕ್ಕೆ ಒಂದು ಲೆವೆಲ್ ಬೇಕಿದೆ. ಸುಮ್ಮನೆ ಅವಧೂತ ಪೀಠ ಅಂತ ಹಾಕೊಂಡ್ಬಿಡ್ತಾರೆ, ಅದೊಂದು ಹಣೆ ಬರಹ. ಎಲ್ಲ ಅತಿರೇಕಗಳನ್ನು ತೊರೆದು ನಾವು ಗುರಿಯ ಕಡೆಗೆ ಲಕ್ಷ್ಯ ಇಡಬೇಕು. ಈ ಲೋಕದಲ್ಲಿ ಚೆನ್ನಾಗಿ ಬಾಳ್ತಾ ಆ ಲೋಕದ ಚಿಂತನೆಯಲ್ಲಿ ನಾವು ತೊಡಗಬೇಕು ಅನ್ನೋದು ಇದರ ತಾತ್ಪರ್ಯ. ಯಾಕೆಂದರೆ ಎಲ್ಲರೂ ಅದೇ ರೀತಿ ಮಾಡಿರೋದು. ದೇಹಾಪತ್ಯ ಕಳತ್ರಾದಿ ಶ್ವಾತ್ಮದೈನ್ಯೇಶ್ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ದೇಹಾಪತ್ಯ ಕಳತ್ರಾದಿಷು ಆತ್ಮದೈನ್ಯೇಷು ಅಸತ್ಸ್ವಪಿ. ದೇಹಾಪತ್ಯ ಕಳತ್ರಾದಿಷು, ದೇಹ ಅಪತ್ಯ ಅಂದರೆ ಮಕ್ಕಳು, ಕಳತ್ರ ಅಂದರೆ ಹೆಂಡತಿ, ಇವೇ ಮೊದಲಾದವುಗಳು ಅಸತ್, ನಾನ್ ಎಕ್ಸಿಸ್ಟೆಂಟ್ ಅಂತ ಅರ್ಥ ಮಾಡಿಬಿಡ್ತಾರೆ ಎಷ್ಟೋ ಜನ. ಏನು ಹಣೆ ಬರಹ, ಇಲ್ವೇ ಇಲ್ವಾ? ಎಲ್ಲ ಕಡೆ ಮುಟ್ಟಾಡಿರ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಏನು ಇಲ್ವೇ ಇಲ್ಲ ಅಂತ ಅರ್ಥ, ಅದು ಹೆಂಗೆ ಅರ್ಥ ಆಗಿಬಿಡುತ್ತೆ? ಒಬ್ಬರು ಮಾಯಾವಾದವನ್ನು ಕಲಿತಾ ಇದ್ರು, ಇಬ್ಬರು ವಿದ್ಯಾರ್ಥಿಗಳು, ಪ್ರಖ್ಯಾತ ವಿದ್ವಾಂಸರ ಹತ್ತಿರ ಮಾಯಾವಾದವನ್ನು. ಒಬ್ಬ ಪರಂಪರಾಗತವಾದ ಬುದ್ಧಿ, ಇದು ಹೀಗಿದೆ ಅಂದರೆ ಹೀಗೆ ಅಷ್ಟೇ, ಶ್ಲೋಕ ಹೀಗಿದೆ, ವಾಕ್ಯ ಹೀಗಿದೆ, ಅದಕ್ಕೆ ಹೀಗೆ ಅರ್ಥ ಹೇಳಿ, ಆ ಥರ ಕಟು. ಇನ್ನೊಬ್ಬ ಹಾಗಲ್ಲ, ಒಂದು ಸ್ವಲ್ಪ ಯೋಚನೆ ಮಾಡುವವ. ಈ ಯೋಚನೆ ಮಾಡಿದವನಿಗೆ ಮದುವೆ ಆಗಿತ್ತು. ಪ್ರಾಯ ಮದುವೆ ಬೇಗ ಆಗಬೇಕು ಅಂದರೆ ಯೋಚನೆ ಮಾಡೋದು ನಿಲ್ಲಿಸ್ಬಿಡ್ಬೇಕು. ಹುಡುಗಿಯರಿಗೆ ಬೇಗ ಇಷ್ಟ ಆಗುತ್ತೆ. ಈ ಬೇಗ ಮದುವೆ ಆಯಿತು ಅವನಿಗೆ. ಅವನು ಯೋಚನೆ ಮಾಡ್ತಾ ಇರಲಿಲ್ಲ. ಅವನು ಬಂದು ಇದಮಿತ್ತಂ ಇದು ಮಿಥ್ಯಾ 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 ಅಂತ ಹೇಳ್ತಾ ಇದ್ದ. ಇವನಿಗೆ ಮದುವೆ ಆಗದವನಿಗೊಂದು ಆಶ್ಚರ್ಯ, ಅಲ್ಲ ಮಾರಾಯ, ರಾತ್ರಿ ಇಡೀ ಎಲ್ಲ ಸುಖವನ್ನು ಅನುಭವಿಸಿ 6ನೇ ದಿವಸ ಬಂದು ಏನೂ ಇಲ್ಲ ಅಂತ ಹೆಂಗೆ ಹೇಳ್ತೀನಿ ನೀನು? ಅದಕ್ಕೆ ಅಸತ್ಸು ಅನ್ನೋದಕ್ಕೆ
ಮಧ್ವಾಚಾರ್ಯ ಹೇಳಿದ್ರು ಇಲ್ಲ ಅಂತ ಅರ್ಥ ಅಲ್ಲಪ್ಪ, ಅಭದ್ರೇಶು ಅಮಂಗಳ ಅಂತ ಅರ್ಥ. ಅಂದರೆ ಮಕ್ಕಳ ಅಮಂಗಳವೋ ಪ್ರಜಾತೀರ್ಥ ಅಂದರು. ಭಾಗವತದ ತುಂಬ ವಂಶದ ವಿವರವೇ ಇರೋದು. ಅವ್ರ ಮಕ್ಕಳು ಈ ರೀತಿ ಆದರು, ಇವ್ರ ಮಗ ಹಾಗೆ, ಅವ್ರ ಮಗಳು ಹೀಗೆ, ಅವರಿಬ್ರಿಗೆ ಮದುವೆ ಆಯಿತು, ಅವ್ರ ಸಂತತಿ ಮುಂದುವರಿತು, ವಂಶ ಎಲ್ಲ ಹೇಳ್ಕೊಂಡು ಬಂದ ಭಾಗವತ ಅಪತ್ಯ ಮಕ್ಕಳು ಅಭದ್ರ, ಹೆಂಡತಿ ಅಭದ್ರ ಅಂತನ್ನತ್ತ. ಒಳ್ಳೆ ಹೆಂಡತಿ ಕೊಡು ಅಂತ ಹೇಳಿ ಇವರು ಕಪಿಲ ಋಷಿಯ ತಂದೆ ಕರ್ದಮ ಪ್ರಜಾಪತಿಗಳು ಒಂಟಿ ಕಾಲಲ್ಲಿ ನಿಂತು 10,000 ವರ್ಷ ತಪಸ್ಸು ಮಾಡಿದ್ದುಂಟು ಒಳ್ಳೆ ಹೆಂಡತಿ ಬೇಕು ಅಂತ. ಒಳ್ಳೆ ಹೆಂಡತಿ ಬೇಕು ಅಂತ ಹೇಳಿ 10,000 ವರ್ಷ ತಪಸ್ಸು ಮಾಡಿದ್ದಿದೆ. ಅದೆಲ್ಲ ವೇಸ್ಟ್ ಹಾಗಾದರೆ? ಹಾಗಲ್ಲ, ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳದೆ ಹೋದರೆ ವೇಸ್ಟು ಅಂತ. ಸರಿ, ಅಸತ್ತನ್ನೋದಕ್ಕೆ ನಾನ್ ಎಕ್ಸಿಸ್ಟೆಂಟ್ ಅಂತ ಅರ್ಥ ಅಲ್ಲ. ಓಕೆ, ಅಭದ್ರೇಶು ಅಂತ ನೀವು ಅರ್ಥ ಹೇಳ್ತಾ ಇದ್ದೀರಾ, ಅರ್ಥ ಸರಿ. ಆದರೆ ಈ ಅರ್ಥ ಹೇಳಬಹುದು ಅನ್ನೋದಕ್ಕೇನು ಪ್ರಮಾಣ? ಅದಕ್ಕೆ ಆಚಾರ್ಯ ಹೇಳಿದ್ರು, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಅಂತ ಗೀತೆಯಲ್ಲಿ ಇದೆ. ಸತ್ ಅಂದರೆ ಒಳ್ಳೆಯದು ಅಂತ ಅರ್ಥ ಇದ್ದಾಗ, ಅಸತ್ ಅಂದರೆ ಒಳ್ಳೆಯದಲ್ಲ. ಒಳ್ಳೆಯದಲ್ಲದೆ ಇರೋದು ಯಾವಾಗ? ಆತ್ಮದೈನ್ಯೇಶು, ತನ್ನ ದೀನತೆಯನ್ನು ಉಂಟು ಮಾಡ್ತಾ ಇದ್ದರೆ, ಆತ್ಮಸ್ವರೂಪದ ಅರಿವನ್ನು ಕೊಡದೆ ಹೋದರೆ ಇದು ಅಸತ್ತು ಅಂತ. ಹಾಗೆ ಇದನ್ನು ಹೇತುಗರ್ಭ ವಿಶೇಷಣ ಅಂತ ಕರೀತಾರೆ. ವಿಶೇಷಣದಲ್ಲಿ ಹೇತು ಅನ್ನೋದು ಸಹಜವಾಗಿ ಸೇರ್ಕೊಂಡು ಬರುತ್ತೆ. ಇದನ್ನು ಆಂಗ್ಲದಲ್ಲಿ ರೀಸನಿಂಗ್ ಅಡ್ಜೆಕ್ಟಿವ್ ಅಂತ ಹೇಳಬಹುದು. ಅದನ್ನು ಹೇಗೆ ಅಂದರೆ, ಸುಂದರನಾದ ರಾಮನನ್ನು ಸೀತೆಯು ಮದುವೆಯಾದಳು, ಸೀತೆ ಮದುವೆಯಾಗಿದ್ದಕ್ಕೇನು ಕಾರಣ? ಸೌಂದರ್ಯ ಕಾರಣ ಅಂತ. ಹಾಗೆ ಅಲ್ಲಿಯೇ ಇರುತ್ತೆ. ಅದರಿಂದ ಆ ಮಾತಿನಲ್ಲಿಯೇ ಅದಿರುತ್ತೆ. ಆತ್ಮದೈನ್ಯಕ್ಕೆ ಕಾರಣವಾದ ದೇಹ, ಅಪತ್ಯ, ಕಳತ್ರ ಮೊದಲಾದವುಗಳನ್ನು ವೇಸ್ಟ್ ಅಂತ ಹೇಳಿದ್ದು, ಅಭದ್ರ ಅಂತ ಕರೆದದ್ದು. ನಿನ್ನ ಜೀವ ವಿಕಾಸಕ್ಕೆ ಸಾಧನ ಆದರೆ ಅದು ಅಸತ್ತಲ್ಲ ಅಷ್ಟೇ. ಇಷ್ಟು ಹೇಳ್ತಾರೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಶುಭಂ. ಅದರಿಂದ ಇದೆಲ್ಲ ಒಳ್ಳೆಯದಾಗಬೇಕು ಅಂತ ಬಯಸಿದರೆ ದೇವರನ್ನು ಕೇಳಬೇಕು, ದೇವರನ್ನು ಕುರಿತು ಕೀರ್ತಿತವ್ಯ ಹಾಡಬೇಕು, ಸ್ಮರ್ತವ್ಯಶ್ಚ ನೆನಪಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಶುಕಾಚಾರ್ಯರು. ಇಷ್ಟು ಇಲ್ಲಿಂದ ಮುಂದೆ ನಾವು ಸುಮಾರು 5 ಶ್ಲೋಕವನ್ನು ನೋಡಿದ್ದೇವೆ. 6ನೇ ಶ್ಲೋಕದಿಂದ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತಿ ಪಿತಾಮಹ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.